ಹೆಲೋ ಗುರುವೆ, ಖಡಕ್ ಸಿನಿಮಾದ ವಾರದ ಕತೆಗೆ ಮತ್ತೆ ವೆಲ್ಕಮ್. ಬನ್ನಿ ಹಾಗಿದ್ರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಈ ವಾರ ಯಾವೆಲ್ಲ ಸ್ಟೋರಿ ಇದೆ ಅನ್ನೋದನ್ನ ತಿಳ್ಕೊಂಬರೋಣ. ಅನೌನ್ಸ್ಮೆಂಟ್ಸ್. ಇತ್ತೀಚಿನ ವರ್ಷಗಳಲ್ಲಿ ನೆನಪಿರಲಿ ಪ್ರೇಮ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಷ್ಟೇನು ಹೆಚ್ಚಿನ ಸಿನಿಮಾಗಳನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಆಫ್ಟರ್ ಎ ಗುಡ್ ಬ್ರೇಕ್ ಆ ಸ್ಪೀಡ್ ಅನ್ನ ಹೆಚ್ಚು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಅವರ ಮುಂದಿನ ಹೊಸ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಡಿ ಡಿ ಡಿಕ್ಕಿ ಎನ್ನುವಂತಹ ಟೈಟಲ್ ಅನ್ನ ಈ ಸಿನಿಮಾಗೆ ಇಡಲಾಗಿದೆ. ಇಳೆಯರಾಜ ಅವರು ಸಾಕಷ್ಟು ವರ್ಷಗಳ ನಂತರ ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರವೊಂದಕ್ಕೆ ಮ್ಯೂಸಿಕ್ ಅನ್ನ ನೀಡ್ತಾ ಇದ್ದಾರೆ. ಕಿರುತೆರೆಯಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ರಂಜಿನಿ ರಾಘವನ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಅಪ್ಪ ಮಗನ ಪ್ರೀತಿಯನ್ನ ಸಾರುವಂತಹ ಕತೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು, ಯಾವ ರೀತಿಯ ಹೊಸತನವನ್ನ ಈ ಸಿನಿಮಾ ನೀಡುತ್ತೆ ಅಂತ ಕಾದ್ ನೋಡ್ಬೇಕು. ಚಾರ್ಲಿ ಸಿನಿಮಾ ಬರೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ನಾನು ಮತ್ತು ಗುಂಡಾ ಸಿನಿಮಾ ಯಾವ ರೀತಿಲಿ ಸದ್ ಮಾಡಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ನಾನು ಮತ್ತೆ ಗುಂಡಾ ಪಾರ್ಟ್ 2 ಸಿನಿಮಾ ಕೂಡ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ರಾಕೇಶ್ ಅಡಿಗ. ರಘು ಹಾಸನ್ ರವರು ಈ ಸಿನಿಮಾನ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೆಸೇಜ್ ಜೊತೆಗೆ ನಾಯಿ ಹಾಗೂ ಮನುಷ್ಯನ ನಡುವಿನ ಎಮೋಷನಲ್ ಜರ್ನಿ ಕೂಡ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಬಿಗ್ ಅಪ್ಡೇಟ್ಸ್. ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಸುದ್ದಿ ತಣ್ಣಗಾಗಿತ್ತು ಅನ್ನುವಾಗಲೇ ಈಗ ಸಿನಿಮಾದಿಂದ ಮತ್ತೊಂದು ಅಪ್ಡೇಟ್ ಹೊರಬಂದಿದೆ. ರಮೇಶ್ ಅರವಿಂದ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಇಬ್ರು ಕೂಡ ಜೊತೆಯಾಗಿ ನಡೆಸ್ತಾ ಇರುವಂತಹ ಈ ಸಿನಿಮಾ ಈಗ ತನ್ನ ಲೀಡಿಂಗ್ ಲೇಡಿಯನ್ನ ಪಡ್ಕೊಂಡಿದೆ. ಎಸ್, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿ ಭಾವನಾ ಮೆನನ್ ಕಾಣಿಸ್ಕೊಳ್ಳೋದು ಪಕ್ಕಾ ಆಗಿದೆ. ಇಬ್ರು ಬಿಗ್ ಸ್ಟಾರ್ ಗಳು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು ಹಾಗೂ ಸಿನಿಮಾದ ಸಬ್ಜೆಕ್ಟ್ ಕೂಡ ಯುನೀಕ್ ಆಗಿರೋದ್ರಿಂದ ಸಿನಿಮಾದ ಮೇಲೆ ನಿರೀಕ್ಷೆ ತಾನಾಗೇನೆ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ. ಇನ್ನು ಸಾಕಷ್ಟು ಸಮಯಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೂರಿ ಜಗನ್ನಾಥ್ ಅವರ ಮುಂದಿನ ಸಿನಿಮಾ ಬಗ್ಗೆ ಚರ್ಚೆಗಳು ಹಾಗೂ ಊಹಾಪೋಹಗಳು ನಡೀತಾ ಇತ್ತು. ಆದ್ರೆ ಈಗ ಕೊನೆಗೂ ಕೂಡ ಪೂರಿ ಜಗನ್ನಾಥ್ ಹಾಗೂ ವಿಜಯ್ ಸೇತುಪತಿ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾದ ಟೈಟಲ್ ಪಕ್ಕಾ ಆಗಿದೆ. ಸಿನಿಮಾಗೆ ಬೆಗ್ಗರ್ ಅಂತ ನಾಮಕರಣ ಮಾಡಲಾಗಿದೆ. ಈ ಸಿನಿಮಾದು ಪೂರಿ ಜಗನ್ನಾಥ್ ಅವರಿಗೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಗೆಲುವು ಅವ್ರದ್ದಾಗ್ಲಿ ಅನ್ನೋದು ನಮ್ಮ ಆಶಯ. ಕ್ಯೂಬ್ UFO ಗಳಂತಹ ಥಿಯೇಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಪಡ್ಕೊಳ್ಳೋದಕ್ಕೆ ಕರ್ನಾಟಕದ ಫಿಲಂ ಮೇಕರ್ಗಳು ಇಷ್ಟು ವರ್ಷ ಚೆನ್ನೈಗೆ ಹೋಗ್ಬೇಕಿತ್ತು. ಆದ್ರೆ ಈಗ ಆ ತಲೆ ಬಿಸಿ ಕಡಿಮೆ ಆಗಿದೆ. ಎಸ್, ಬೆಂಗಳೂರಲ್ಲೇ ಕ್ಯೂಬ್ ಸರ್ವಿಸ್ ಈಗಾಗಲೇ ಪ್ರಾರಂಭ ಆಗಿದ್ದು, ಇಲ್ಲಿಂದಲೇ ಥಿಯೇಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಅನ್ನ ಪಡ್ಕೊಳ್ಬಹುದಾಗಿದೆ. ಇದು ಸ್ವಲ್ಪ ಮಟ್ಟಿಗೆ ನಮ್ಮ ಫಿಲಂ ಮೇಕರ್ಸ್ ಗಳಿಗೆ ನಿಟ್ಟುಸಿರು ಬಿಡುವಾಗಿದೆ. ಟೀಸರ್ ಟ್ರೈಲರ್ ರಿಲೀಸಸ್. ಯುವರಾಜ್ ಕುಮಾರ್ ನಾಯಕನಾಗಿ ಕಾಣಿಸ್ಕೊಳ್ತಿರುವಂತಹ ಯಕ್ಕ ಸಿನಿಮಾ ಈಗಾಗಲೇ ಬಹುತೇಕ ಚಿತ್ರೀಕರಣವನ್ನ ಪೂರ್ಣಗೊಳಿಸಿದೆ. ಸಿನಿಮಾದ ಟೀಸರ್ ಯಾವಾಗಪ್ಪ ಅಂತ ಕಾಯ್ತಾ ಇದ್ದವ್ರಿಗೆ ಈಗ ಅದರ ಅಪ್ಡೇಟ್ ಕೂಡ ಸಿಕ್ಕಿದೆ. ಹೌದು, ಸಿನಿಮಾದ ಟೀಸರ್ ಯುವ ಅವರ ಬರ್ತ್ಡೇಗೆ ಅಂದ್ರೆ ಇವತ್ತು ಏಪ್ರಿಲ್ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಕಾರ್ತಿಕ್ ಸುಬ್ರಾಜ್ ಹಾಗೂ ಸೂರ್ಯ ಕಾಂಬಿನೇಷನ್ ನಲ್ಲಿ ರೆಡಿಯಾಗಿರುವಂತಹ ರೆಟ್ರೋ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಭರ್ಜರಿ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿದೆ. ಕಂಗುವಾ ಸಿನಿಮಾದ ದೊಡ್ಡ ಮಟ್ಟದ ಸೋಲ್ನಿಂದ ಆಚೆ ಬಂದಂತಹ ಸೂರ್ಯ ಅವರು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಟ್ರೈಲರ್ ಏನೋ ಚೆನ್ನಾಗಿದೆ, ಹೆಸರಿಗೆ ತಕ್ಕಂತೆ ರೆಟ್ರೋ ಸ್ಟೈಲ್ ಅಲ್ಲಿ ಡಿಫ್ರೆಂಟ್ ಆಗಿದೆ. ಆದ್ರೆ ಮೇ 1ಕ್ಕೆ ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ರೀತಿ ರೆಸ್ಪಾನ್ಸ್ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಿಲೀಸಸ್. ಈಗಾಗಲೇ ರಿಲೀಸ್ ಆಗಿರುವಂತಹ ಯುದ್ಧಕಾಂಡ, ವೀರಚಂದ್ರಹಾಸ ಹಾಗೂ ಅಜ್ಞಾತವಾಸಿ ಸಿನಿಮಾಗಳು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಾ ಇವೆ. ಅದರಲ್ಲೂ ಸ್ಪೆಷಲ್ ಆಗಿ ಸಂಪೂರ್ಣವಾಗಿ ಯಕ್ಷಗಾನಮಯವಾಗಿರುವಂತಹ ಪ್ರಪ್ರಥಮ ಕನ್ನಡ ಸಿನಿಮಾ ವೀರಚಂದ್ರಹಾಸ ತನ್ನ ವಿಭಿನ್ನ ಪ್ರಯತ್ನಕ್ಕಾಗಿ ಎಲ್ಲಾ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೊತಾ ಇದೆ. ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ರವಿ ಬಸ್ರೂರ್ ಅವರು ಸಿನಿಮಾನ ಬೇರೆ ಭಾಷೆಗಳಿಗೂ ಕೂಡ ರಿಲೀಸ್ ಮಾಡುವಂತಹ ಪ್ಲಾನಿಂಗ್ ನ ನಡೆಸ್ತಾ ಇದ್ದಾರಂತೆ. ಇತ್ತೀಚೆಗಷ್ಟೇ ಸಿನಿಮಾದ ತೆಲುಗು ರೈಟ್ಸ್ ನ ಕೂಡ ಸೇಲ್ ಮಾಡಲಾಗಿದೆ. ಬೇಡಿಕೆಗೆ ತಕ್ಕಂತೆ ಸಿನಿಮಾನ ಬೇರೆ ಬೇರೆ ಭಾಷೆಗಳಿಗೆ ರಿಲೀಸ್ ಮಾಡೋದು ಕೂಡ ಫಿಕ್ಸ್ ಅಂತ ಹೇಳ್ಬೋದು. ನಮ್ಮ ಕನ್ನಡದ ಹೆಮ್ಮೆಯ ಕಲೆ ಆಗಿರುವಂತಹ ಯಕ್ಷಗಾನ ಸಿನಿಮಾ ರೂಪದಲ್ಲಿ ಬೇರೆ ಬೇರೆ ಭಾಷೆಗಳಿಗೆ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆಯ ವಿಚಾರ ಇನ್ನೇನಿದೆ ಹೇಳಿ. ಇದರ ಜೊತೆಗೆ ಯುದ್ಧಕಾಂಡ 2 ಸಿನಿಮಾದಲ್ಲಿ ಅಜಯ್ ರಾವ್ ಅವರ ಪರ್ಫಾರ್ಮೆನ್ಸ್ ಹಾಗೂ ಸಿನಿಮಾದ ಕಂಟೆಂಟ್ಗೆ ಜನಗಳು ಮೆಚ್ಚುಗೆಯ ಮಹಾಪೂರವನ್ನ ಹರಿಸ್ತಾ ಇದ್ದಾರೆ. ಇನ್ನು ಈ ವಾರ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳಲ್ಲಿ ಅಮರ ಪ್ರೇಮಿ ಅರುಣ್ ಕೂಡ ಒಂದು. ಸಂಪೂರ್ಣ ಬಳ್ಳಾರಿ ಶೈಲಿಯ ಕನ್ನಡ ಭಾಷೆಯಲ್ಲೇ ಸಂಪೂರ್ಣವಾಗಿ ಬಳ್ಳಾರಿಯಲ್ಲೇ ಚಿತ್ರೀಕರಣಗೊಂಡಿರುವಂತಹ ಮೊದಲ ಕನ್ನಡ ಸಿನಿಮಾ ಆಗಿರುವಂತಹ ಅಮರ ಪ್ರೇಮಿ ಅರುಣ್ ಇದೇ ಏಪ್ರಿಲ್ 25ಕ್ಕೆ ರಿಲೀಸ್ ಆಗ್ತಿದೆ. ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂತಹ ಈ ಸಿನಿಮಾದ ರಿಲೀಸ್ ನಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಕೂಡ ಇದೆ. ಅರುಣ್ ಮತ್ತು ಕಾವ್ಯ ಅಂತ ಹೆಸರಿರೋರ್ಗೆ 2 ಫ್ರೀ ಟಿಕೆಟ್ ಗಳನ್ನ ಸಿನಿಮಾ ತಂಡ ಏಪ್ರಿಲ್ 25ನೇ ತಾರೀಕು ರಿಲೀಸ್ ಡೇಟ್ ನಿಂದ ಮೇ 1ರವರೆಗೆ ನೀಡ್ತಾ ಇದೆ. ಸಿನಿಮಾನ ನೋಡೋದಕ್ಕೆ ಮತ್ತೊಂದು ಸ್ಪೆಷಲ್ ಆಫರ್ ಕೂಡ ಸಿಗ್ತಾ ಇದೆ. ನೀವೇನಾದ್ರೂ ಕಾವ್ಯ ಅಥವಾ ಅರುಣ್ ಆಗಿದ್ರೆ ಮಿಸ್ ಮಾಡದೆ ಫ್ರೀ ಆಗಿ ಹೋಗಿ ಸಿನಿಮಾ ನೋಡಿ. ಚೆನ್ನಾಗಿದ್ರೆ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಗೂ ಹೇಳಿ. ಇನ್ನು ಇದೇ 24ಕ್ಕೆ ಫೈರ್ ಫ್ಲೈ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಈಗಾಗಲೇ ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ಎರಡೂ ಕೂಡ ಇಂಪ್ರೆಸ್ ಮಾಡಿದ್ದು, ಈ ಡಿಫರೆಂಟ್ ಕಂಟೆಂಟ್ ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಎಕ್ಸ್ಟ್ರಾಸ್ ಅಂಡ್ ಬಜ್. ಚಿತ್ರರಂಗದ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ತಮಿಳಿನ ಆಕ್ಟರ್ ಹಾಗೂ ಡೈರೆಕ್ಟರ್ ಆಗಿರುವಂತಹ ತಮಿಳ್ ತಮ್ಮ ಮುಂದಿನ ಪ್ರಾಜೆಕ್ಟ್ ನಲ್ಲಿ ಕಾರ್ತಿ ಅವರನ್ನ ಹೀರೋ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲ ಅನ್ಕೊಂಡಂತೆ ನಡೆದ್ರೆ ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಖಳನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ.
ಈಗಾಗಲೇ ತೆಲುಗುನಲ್ಲಿ ಕೂಡ ತಮ್ಮ ಕದರ್ ತೋರಿಸಿರುವಂತಹ ದುನಿಯಾ ವಿಜಯ್ ಅವರು ತಮಿಳಿನಲ್ಲಿ ಕೂಡ ತಮ್ಮ ಪರ್ಫಾರ್ಮೆನ್ಸ್ ಪವರ್ ನ ತೋರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕನ್ನಡದ ಸೆನ್ಸೇಷನಲ್ ಡೈರೆಕ್ಟರ್ಗಳಲ್ಲಿ ಹೇಮಂತ್ ರಾವ್ ಕೂಡ ಒಬ್ರು. ಲೇಟೆಸ್ಟ್ ಸುದ್ದಿಗಳ ಪ್ರಕಾರ ಹೇಮಂತ್ ರಾವ್ ಹಾಗೂ ಡಾಲಿ ಧನಂಜಯ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮೂಡ್ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಶಿವಣ್ಣ ಗೆಸ್ಟ್ ರೋಲ್ ನಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರಂತೆ. ಇದು ನಿಜವಾಗಿದ್ದೇ ಹೌದಲ್ಲಿ ಅಭಿಮಾನಿಗಳಿಗಂತೂ ಹಬ್ಬದೂಟ ಫಿಕ್ಸು. ಇನ್ನು ಇತ್ತೀಚೆಗಷ್ಟೇ 45 ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಾವು ಕೂಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದನ್ನ ಹೇಳಿದ್ದು, ಆ ಸಂದರ್ಭದಲ್ಲಿ ಒಂದೇ ಫ್ರೇಮ್ ನಲ್ಲಿ 4 ಸ್ಟಾರ್ಗಳು ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ. 4 ಸ್ಟಾರ್ಗಳು ಅಂದ್ರೆ ಉಪೇಂದ್ರ, ಸೂಪರ್ ಸ್ಟಾರ್ ರಜನಿಕಾಂತ್, ನಾಗಾರ್ಜುನ ಅವರು ಹಾಗೂ ಅಮೀರ್ ಖಾನ್. ಲೋಕೇಶ್ ಕನಗರಾಜ್ ಡೈರೆಕ್ಷನ್ ನಲ್ಲಿ ಸಿನಿಮಾ ಮೂಡ್ ಬಂದಿದೆ ಹಾಗೂ ಇಷ್ಟೊಂದು ಮಲ್ಟಿ ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಅದರ ಆರಾ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಾಕಿಂಗ್ ಸ್ಟಾರ್ ಯಶ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಹಾಗೂ ಸಿನಿಮಾನ ಮುಂದಿನ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿನಿಮಾದ ನಾಯಕನ ಜೊತೆಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಅವರು ಇನ್ವೆಸ್ಟರ್ ಕೂಡ ಹೌದು. ಹೀಗಾಗಿ ಯಶ್ ಅವರ ಸಿನಿಮಾ ಕೆರಿಯರ್ ಹಾಗೂ ಕನ್ನಡ ಚಿತ್ರರಂಗದ ಬೆಳವಣಿಗೆ ದೃಷ್ಟಿಯಲ್ಲಿ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಹೊಂದಿದೆ. ಸಿನಿಮಾದ ಬರ್ತ್ಡೇ ಗ್ಲಿಮ್ಸ್ ಕೂಡ ನಿರೀಕ್ಷೆಗೆ ತಕ್ಕನಾಗಿ ರಿಚ್ ಆಗಿ ಮೂಡ್ ಬಂದಿತ್ತು. ಆದ್ರೆ ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ ಅವರ ಮುಂದಿನ ಸಿನಿಮಾ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದೆ. ನಮಿತ್ ಮಲ್ಹೋತ್ರಾ ನಿರ್ಮಾಣದಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ನಾಯಕರಾಗಿದ್ದಾರೆ. ಆದ್ರೆ ಸಿನಿಮಾ ಸೌಂಡ್ ಮಾಡ್ತಾ ಇರೋದು ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಯಶ್ ಅವ್ರಿಗಾಗಿ. ನಿನ್ನೆ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂಬೈಗೆ ಹೋಗಿದ್ದಾರೆ. ಸಿನಿಮಾದ ರಿಲೀಸ್ 2026ಕ್ಕೆ ಸ್ಕೆಡ್ಯೂಲ್ ಆಗಿದೆ. ರಾಮಾಯಣದಲ್ಲಿ ರಾವಣ ಕೂಡ ಮಹಾನ್ ಶಿವಭಕ್ತ ಆಗಿದ್ದ. ಅದೇ ರೀತಿಲಿ ಈಗ ರಾವಣನ ಪಾತ್ರವನ್ನ ನಿರ್ವಹಿಸೋದಕ್ಕಿಂತ ಮುಂಚೆ ಯಶ್ ಕೂಡ ಶಿವನಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಿಲ್ಲಾ ರಂಗ ಭಾಷಾ ಸಿನಿಮಾ ಸದ್ಯಕ್ಕೆ ಕನ್ನಡ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಪ್ರೇಕ್ಷಕರ ಗಮನ ಸೆಳೆತಿರುವಂತಹ ಒಂದು ಹಾಟ್ ಟಾಪಿಕ್ ಆಗಿದೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಕಿಚ್ಚ ಕದರ್ ಆಗಿರುವಂತಹ ಪಾತ್ರವನ್ನ ಮಾಡ್ತಿದ್ದಾರೆ ಅಂತ ಅವ್ರ ಫಸ್ಟ್ ಲುಕ್ ರಿಲೀಸ್ ಆಗ್ತಿರೋ ಹಾಗೆ ಎಲ್ರಿಗೂ ಗೊತ್ತಾಗಿದೆ. ಫಿಲಂ ಶೂಟಿಂಗ್ ಇತ್ತೀಚೆಗಷ್ಟೇ ಪ್ರಾರಂಭ ಆದಾಗ ಚಿತ್ರತಂಡ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದು ಹಾಗೂ ಆ ಪೋಸ್ಟರ್ ನಲ್ಲಿ ಫ್ಯೂಚರಿಸ್ಟಿಕ್ ಕಿಚ್ಚ ಸುದೀಪ್ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ಕೂಡ ತೋರಿಸಲಾಗಿದೆ. ಕೆಲವೊಂದು ಸುದ್ದಿಗಳ ಪ್ರಕಾರ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು 3 ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬಹುದು. ಹೀಗಾಗಿ 3 ನಾಯಕಿಯರು ಇದ್ದಾರೆ ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇವೆ. ಅದೇ ರೀತಿಲಿ ಇತ್ತೀಚೆಗಷ್ಟೇ ಪೂಜಾ ಹೆಗಡೆ ಸಿನಿಮಾದ ಹೀರೋಯಿನ್ ಅಂತ ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ರುಕ್ಮಿಣಿ ವಸಂತ್ ರವರು BRB ಅಂತ ಹಾಕ್ತಾ ಇದ್ದ ಹಾಗೆ ಅವರು ಕೂಡ ಮತ್ತೊಬ್ಬ ಹೀರೋಯಿನ್ ಅಂತ ಫ್ಯಾನ್ಸ್ ಮಾತಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದರ ಜೊತೆಗೆ ಕೆಲವು ಸಮಯದ ಹಿಂದೆ ಅಮೀರ್ ಖಾನ್ ಅವರನ್ನ ಕಿಚ್ಚ ಸುದೀಪ್ ಅವರು ಮೀಟ್ ಮಾಡಿರೋ ಫೋಟೋ ವೈರಲ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಮೀರ್ ಖಾನ್ ಅವರನ್ನ ಕಿಚ್ಚ ಅವರು ಮೀಟ್ ಮಾಡಿದ್ದು ಕೂಡ ಇದೇ ಕಾರಣ ಅಂತ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಸುದ್ದಿ. ಹನುಮಾನ್ ಸಿನಿಮಾದ ನಿರ್ಮಾಪಕರು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋದ್ರಿಂದಾಗಿ ಟಾಲಿವುಡ್ ನಲ್ಲಿ ಕೂಡ ಸಿನಿಮಾದ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ. ಒಂದು ಪ್ಯಾಷನೇಟ್ ತಂಡ ಸಿನಿಮಾನ ಒಳ್ಳೆ ರೀತಿ ಪ್ರೇಕ್ಷಕರ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಹೊರಟಿದ್ದು, ಅದಕ್ಕೆ ಕಿಚ್ಚ ಫೇಸ್ ಆಫ್ ದ ಫಿಲಂ ಆಗಿದ್ದಾರೆ. ಸಿನಿಮಾ ನಿರೀಕ್ಷೆ ರೀತಿಯಲ್ಲಿ ಚೆನ್ನಾಗಿ ಮೂಡ್ ಬರ್ಲಿ ಅನ್ನೋದು ನಮ್ಮ ಆಸೆ. ಇದಿಷ್ಟು ಈ ವಾರದ ಕಥೆ ಆಗಿತ್ತು. ಮುಂದಿನ ವಾರದ ಸಿನಿಮಾ ಕಥೆಗಳ ಜೊತೆಗೆ ನಿಮ್ ಮುಂದೆ ನಾನು ಮತ್ತೆ ಬರ್ತೀನಿ. ಸೈನಿಂಗ್ ಆಫ್, ಮನು.